ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ತಾಳ್ಮೆ ಎನ್ನುವ ಪದದಲ್ಲಿ ಎಷ್ಟೊಂದು ಅರ್ಥಗಳಿವೆ, ಎಷ್ಟೊಂದು ನಿಗೂಢವಾಗಿದೆ. ನಮ್ಮಲ್ಲಿ ಅಡಗಿರುವ ಅಪಾರ ಶಕ್ತಿಯು ನಮ್ಮ ಅರಿವಿಗೆ ಬರುವುದಿಲ್ಲ. ನಾವು ನಿರಂತರವಾಗಿ ನಿಂತ ನೀರಾಗಲು ಪ್ರಯತ್ನಿಸುತ್ತಿರುತ್ತೇವೆ. ಇದು ನನ್ನಿಂದ ಸಾಧ್ಯವಿಲ್ಲ, ಮುಂದೆ ಹೋದರೆ ಏನಾಗಬಹುದೇನೋ, ಯಾರಾದರೂ ಏನಾದರೂ ಮಾತನಾಡಿದೆ ಎನ್ನುವ ಅಂಜಿಕೆ ಅಳುಕಿನಿಂದ ನಮ್ಮಲ್ಲಿರುವ ಅಗಾಧ ಶಕ್ತಿಯನ್ನು ಓರೆಗೆ ಹಚ್ಚುವ ಪ್ರಯತ್ನವನ್ನೇ ಮಾಡದೆ ಇನ್ನೊಬ್ಬರಿಗೆ ಹೋಲಿಸಿಕೊಳ್ಳುತ್ತಾ ತನ್ನ ತಪ್ಪಿಗೆ, ತನ್ನ ನಿಷ್ಫಲತೆಗೆ ಇನ್ನೊಬ್ಬರನ್ನು ದೂರುತ್ತಾ ಸಮರ್ಥನೆ ಮಾಡಿಕೊಂಡು ತಾನೇ ಬೀಳುವುದನ್ನು ಮರೆಯುತ್ತಿದ್ದಾರೆ. ಪ್ರಯತ್ನವನ್ನು ಎಡಬಿಡದೆ ಮಾಡಿ ಫಲಕ್ಕಾಗಿ ತಾಳ್ಮೆಯಿಂದ ಕಾಯಿರಿ. ಅವಸರ ಎಂದೂ ಒಳಿತನ್ನು ಮಾಡಿಲ್ಲ. ನಿಮ್ಮ ಶ್ರಮ ತಪಸ್ಸಾಗಿರಲಿ. ಒಂದು ಸಸಿಯನ್ನು ನೆಟ್ಟು ಅದಕ್ಕೆ ಗೊಬ್ಬರ ನೀರು ಹಾಕಿ ಪೋಷಣೆ ಮಾಡಿ ಕಳೆಗಳನ್ನು ತೆಗೆದು ನಿರಂತರವಾಗಿ ಕಾದು ಸಸಿ ದೊಡ್ಡದಾದ ಕೂಡಲೇ ಫಲ ಕೊಡು ಎಂದರೆ ಅದು ಸಾಧ್ಯವಿಲ್ಲ. ಫಲ ನೀಡುವ ಸಮಯ ಬಂದಾಗ ನೀಡುವುದು. ಅಲ್ಲಿಯ ತನಕ ತಾಳ್ಮೆಯಿಂದ ಕಾಯಲೇಬೇಕು. ಮನುಷ್ಯನ ಸಹಜ ಗುಣ ಎಂದರೆ ಯಾವಾಗಲೂ ಬೇರೊಬ್ಬರ ತಪ್ಪುಗಳನ್ನು ಹುಡುಕುತ್ತಾ ಇರುವುದು, ಅದನ್ನು 4 ಜನರ ಮುಂದೆ ಹೇಳಿ ಮಜಾ ಮಾಡುವುದು. ಹಾಗಿದ್ದರೆ ನಾವು ವಿದ್ಯಾವಂತರಾಗಿದ್ದು ವಿವೇಕವಂತರಾಗದೇ ಇದ್ದರೆ ವಿದ್ಯೆಯ ಫಲ ಏನು? ಸದಾ ಇನ್ನೊಬ್ಬರ ತಪ್ಪನ್ನು ಬೆರಳು ಮಾಡುವ ನಾವು ನಮ್ಮ ತಪ್ಪನ್ನು ತಿದ್ದಿಕೊಳ್ಳುವ ಕನಿಷ್ಠ ಯೋಚನೆಯನ್ನೂ ಮಾಡುವುದಿಲ್ಲ. ನಾನೇ ಸರಿ, ಎಲ್ಲದರಲ್ಲೂ ನಾನೇ ಸರಿ ಎನ್ನುವ ಅಹಂಕಾರ ನಮ್ಮಲ್ಲಿ ತುಂಬಿರುತ್ತದೆ. ಉಪದೇಶ ಕೊಡುವವರು ಹಲವಾರು ಮಂದಿ ಸಿಗಬಹುದು, ಆದರೆ ಹೇಳಿದ್ದನ್ನು ಪಾಲನೆ ಮಾಡಿ ಅಳವಡಿಸಿಕೊಂಡವರನ್ನು ನೋಡಿ. ಅವರವರ ತಪ್ಪುಗಳನ್ನು ಅವರೇ ತಿದ್ದಿಕೊಂಡರೆ ಮತ್ತೆ ತಪ್ಪುಗಳಾಗುವುದಿಲ್ಲ. ಇನ್ನೊಬ್ಬರ ಬಗ್ಗೆ ಯೋಚಿಸುತ್ತಾ ಅವರನ್ನೇ ನಿಮ್ಮ ಮನಸ್ಸಿನ ತುಂಬ ತುಂಬಿಕೊಂಡರೆ ನಿಮ್ಮ ಸ್ವಂತ ವ್ಯಕ್ತಿತ್ವಕ್ಕೆ ಎಲ್ಲಿದೆ ಜಾಗ? ಶಾಂತ ರೀತಿಯಿಂದ ನಿರ್ಮಲವಾದ ಪ್ರಶಾಂತವಾದ ಮನಸ್ಸು ನಿಮ್ಮದಾದಾಗ ನಿಮ್ಮ ಆರೋಗ್ಯವು ಚೆನ್ನಾಗಿರುವುದು. ತಪ್ಪು ಎಂದು ಗೊತ್ತಿದ್ದು ಅದನ್ನು ಮಾಡಿದಾಗ ಮುಂದೆ ಅವೇ ಪಾಪಕೃತ್ಯಗಳಾಗುವುದು. ಪ್ರತಿದಿನ ಅವಲೋಕನ ಮಾಡಿ ನಿಮ್ಮ ತಪ್ಪುಗಳಿಗೆ ಕಾರಣವನ್ನು ಹುಡುಕಿ ಅವುಗಳನ್ನು ತಿದ್ದಿಕೊಳ್ಳಿ. ಒಳ್ಳೆಯವರಾಗಲು ಪ್ರಯತ್ನಪಡಿ. ಪ್ರತಿದಿನ ಮಲಗುವಾಗ ದೇವರನ್ನು ಸ್ಮರಿಸಿ, ತಂದೆ ತಾಯಿಗಳನ್ನು ನೆನಪಿಸಿಕೊಳ್ಳಿ. ನಿಮಗೆ ದಾರಿ ತೋರಿಸಿದ ಗುರುವಿಗೆ ಸ್ಮರಿಸಿ. ಮೊದಲು ನಿಮ್ಮನ್ನು ನೀವು ಗೆಲ್ಲಿ. ಹಾಗಾದಲ್ಲಿ ನಾಳೆ ಎಲ್ಲರಿಗೂ ಆದರ್ಶವಾಗಿರುವಿರಿ. ನಿರಂತರವಾದ ತಾಳ್ಮೆಯೇ ಎಲ್ಲದಕ್ಕೂ ಉತ್ತರವನ್ನು ತಂದುಕೊಡುವುದು. ನಿಮ್ಮ ಪ್ರಯತ್ನಕ್ಕೆ ತಾಳ್ಮೆಯ ಗರಿಯೂ ಇರಲಿ. ಸುಂದರವಾದ ಜೀವನ ನಿಮ್ಮದಾಗುವುದು. ಇಂದಿನ ಈ ಮಾತುಗಳು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.